ವಿಎಂ ನ್ಯೂಸ್ಗೆ ಸ್ವಾಗತ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ಮುನೇಶ್ವರ ಬಡಾವಣೆಯ ರಾಜ್ ಕಾಲುವೆ ದುರಸ್ತಿ ಹಾಗೂ ಸೇತುವೆ ಅಭಿವೃದ್ಧಿ ಕಾಮಗಾರಿಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ಟಿ ಸೋಮಶೇಖರ್ ಗೌಡರು ಗುದ್ದಲಿ ಪೂಜೆಯನ್ನು ನಿರ್ವಹಿಸಿದರು. ಈ ಕಾರ್ಯಕ್ರಮದಲ್ಲಿ ದೊಡ್ಡಬಿದರಕಲ್ವಾಡಿನ ಮುಖಂಡರುಗಳಾದ ಸುರೇಶ ಗೌಡ್ರು, ದೊಡ್ಡಬಿದರಕಲ್ಲು ವಾರ್ಡ್ ಅಧ್ಯಕ್ಷರು ಲಿಖಿತ ಗೌಡ್ರು, ಮುಖಂಡರಾದ ಪ್ರಸಾದ್ ಅವರು, ಕಾರ್ಮಿಕರ ಸಂಘದ ವೆಂಕಟೇಶ್ ಗೌಡ್ರು, ಮುನೇಶ್ವರ ಬಡಾವಣೆಯ ಕೃಷ್ಣಪ್ಪ, ಮಂಜಣ್ಣ, ದೇವರಾಜ್, ನಾಗರಾಜ್, ವಾಟರ್ ಶಿವಣ್ಣ ಹಾಗೂ ಅಧಿಕಾರಿಗಳು, ಕಾರ್ಯಕರ್ತರು ಎಲ್ಲರೂ ಸೇರಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ದಯಮಾಡಿ ಅದನ್ನೂ ಸಹ ಬಗೆಹರಿಸಿಕೊಡ್ಬೇಕು. ಈ ಮೂರು ಇಲಾಖೆಗೆ ಮುನೇಶ್ವರ ಬಡಾವಣೆಯಿಂದ ತಾವೇನು ಮುನೇಶ್ವರ ಬಡಾವಣೆಯ ಸಾರ್ವಜನಿಕರು ನಿಮ್ಮ ಸಮಸ್ಯೆನ ಹೇಳಿದ್ದೀರಾ, ಅದನ್ನ ಗಮನಕ್ಕೆ ತಂದಿದ್ದೀವಿ. ಎಲ್ಲಾನು ಸಹ ಸ್ವಲ್ಪ ದಿನ ಸಮಯಾವಕಾಶ ಕೊಡಿ, ಅದನ್ನ ಮಾಡಿಕೊಡ್ತಾರೆ. ಈಗ ನಮ್ಮ ಜನಪ್ರಿಯ ಶಾಸಕರು ನಿಮ್ಮೆಲ್ಲ ಉದ್ದೇಶಿಸಿ ಒಂದೆರಡು ಮಾತಾಡ್ತಾರೆ. ಸೇವಕನಾಗಿದ್ದೇನೆ. ಒಂದಲ್ಲ ಹಲವಾರು ನ್ಯೂನತೆಗಳು ಈ ಕ್ಷೇತ್ರದಲ್ಲಿದೆ. ಅದನ್ನು ಸರ್ಕಾರ ಗಮನಕ್ಕೆ ತರಬೇಕು, ಅಲ್ಲಿ ಕಾರ್ಯ ಮಾಡಬೇಕು, ಆ ಕೆಲಸ ಮಾಡಬೇಕು. ಬಹಳಷ್ಟು ಹಿಂದುಳಿದಂಥ ಈ ದೊಡ್ಡಬಿದರಕಲ್ ಅಟ್ಲೀಸ್ಟ್ ಫಾರ್ಮಾಲಿಟೀಸ್ ಆದರೂ ಎಲ್ಲ ಮೂಲಭೂತ ಸೌಕರ್ಯ ಒದಗಿಸ್ಬೇಕು ಅಂತಕ್ಕಂಥದ್ದೇ ನಮ್ಮದು. UGD ಮ್ಯಾನ್ ತಂದಿದ್ದೇನೆ, ಕಾವೇರಿ ನೀರು ತಂದಿದ್ದೇನೆ, ರಸ್ತೆಗಳಿಗೆ ಡಾಂಬರೀಕರಣ ಮಾಡ್ತಕ್ಕಂಥದ್ದು ಮಾಡಿದ್ದೇವೆ, ರಾಜಕಾಲುವೆ ಮಾಡಿದ್ದೇವೆ, ಕುಡಿಯೋ ನೀರು ವಾರಕ್ಕೆ 2 ಸಲ ಮಾಡಬೇಕು ಅಂತಕ್ಕಂಥದ್ದು ಕೂಡ, ಎಲ್ಲೆಲ್ಲಿ ಬೋರ್ವೆಲ್ ಇದೆ ಬೋರ್ವೆಲ್ ಹಾಕ್ತಕ್ಕಂಥದ್ದು, ಎಲ್ಲೆಲ್ಲಿ ರಾಜಕಾಲುವೆ ತೊಂದರೆ ಇದೆ ರಾಜಕಾಲುವೆ ಮಾಡ್ತಕ್ಕಂಥದ್ದು, ಇದೆಲ್ಲವನ್ನು ಕೂಡ ಈ ಭಾಗದಲ್ಲಿ ಕಂಪ್ಲೀಟ್ ಮಾಡಬೇಕು. ಆ ದೃಷ್ಟಿಯಿಂದನೇ ನಮ್ಮ ಲಿಖಿತ್ ಗೌಡರಿಗೆ ಅಧ್ಯಕ್ಷ ಮಾಡಿ ಎಲ್ಲೆಲ್ಲಿದೆ ನಮ್ಮ ದೇವರಾಜು, ಪ್ರಸಾದ್, ಇನ್ನು ಅನೇಕ ಮುಖಂಡರುಗಳು ಈ ಭಾಗದಲ್ಲಿ ಎಲ್ಲೆಲ್ಲಿ ಮೂಲಭೂತ ಸೌಕರ್ಯ ಇದೆ. ನಮ್ಮ ಸುರೇಶು ಪ್ರತಿ ದಿವಸ ನನಗೊಂದು ಮೆಸೇಜ್ ಹಾಕ್ತಾರೆ. ಅದರ ತಪ್ಪೇನಿಲ್ಲ, ಅದರಲ್ಲಿ ಒಂದೊಂದು ಸಣ್ಣ ಪ್ರಾಬ್ಲಮ್ ಇದ್ರೂ ಕೂಡ ನನ್ನ ಗಮನಕ್ಕೆ ಹಾಕ್ತಾರೆ. 1 ಸಾರಿ 2 ಸಾರಿ 3 ಸಾರಿ ಹಾಕ್ತಾರೆ. ಅದು ನೋಡಿದ್ರೆ ನಮಗೆ ಅದು ಗೊತ್ತಾಗ್ತದೆ ಏನು ಪ್ರಾಬ್ಲಮ್ ಇದೆ ಅಂತೇಳಿ. ಇವತ್ತು ಈ ವೇದಿಕೆ ಮಾಡೋದ್ರ ಮುಖಾಂತರ ಏನೇನು ಪ್ರಾಬ್ಲಮ್ಸ್ ಇದೆ ಅದು ನಮಗೂ ಕೂಡ ಗೊತ್ತಾಗ್ತದೆ. ಅದ್ರ ಮೇಲೆ ನಾವು ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಆಗ್ತದೆ. ಅದಕ್ಕೆ ನಾನು ಸೋಮವಾರದಿಂದನೇ ಎಲ್ಲ ರಸ್ತೆಗಳು 14 ಬಡಾವಣೆಯನ್ನು ಈಗ ಯಾರೇನು ಗುರುತು ಮಾಡಿದ್ದಾರೆ ಅದನ್ನೆಲ್ಲ ಕೂಡ ಡ್ರೈನೇಜು ಕ್ಲೀನ್ ಮಾಡ್ತಕ್ಕಂಥದ್ದು ಮತ್ತು ಡಾಂಬರೀಕರಣ ಮಾಡ್ತಕ್ಕಂಥದ್ದಕ್ಕೆ ರೆಡಿ ಇಟ್ಕೊಳ್ಳೋಪ್ಪ, ಅದು ಶುರು ಮಾಡಿ ಅಂತಕ್ಕಂಥದ್ದನ್ನು ಕೂಡ ಇಟ್ಕೊಂಡಿದ್ದೇವೆ. ಅದರಿಂದ ಮುಂದೆ ದಿವಸಗಳಲ್ಲಿ ತಾವೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ಅದೆಲ್ಲ ಕೂಡ ಕಂಪ್ಲೀಟ್ ಮಾಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಮಾಡ್ತವೆ. ಇದೆಲ್ಲ ಮೊನ್ನೆ ಗ್ರೇಟರ್ ಬೆಂಗಳೂರು ತಮಗೆ ಗೊತ್ತಿದೆ, ಚುನಾವಣೆಯಾಗಿ ಸುಮಾರು ವರ್ಷಗಳ ಕಾಲ ಆಗಿದೆ. ಈಗ ಆಗಸ್ಟ್ 31 ಒಳಗಡೆ ಗ್ರೇಟರ್ ಬೆಂಗಳೂರಿಗೆ ಚುನಾವಣೆ ಆಗ್ತದೆ. ಕಾರ್ಪೊರೇಟರ್ಗಳು ಇದ್ದರೆ ಅಟ್ಲೀಸ್ಟ್ ಬೆಳಗ್ಗೆ ಅವರು ಮೂಲಭೂತ ಸೌಕರ್ಯ ಏನೇನು ಇರ್ತದೆ ಅದನ್ನೆಲ್ಲವನ್ನ ಕೂಡ ವಿಚಾರಣೆ ಮಾಡ್ತಕ್ಕಂಥದ್ದು, ಅಟೆಂಡ್ ಮಾಡ್ತಕ್ಕಂಥದ್ದಕ್ಕೆ ಕೂಡ ಆಗ್ತದೆ. ನೀವು ಕೂಡ ಯಾರು ಸ್ಪಂದಿಸ್ತಾರೆ, ಯಾರು ಮೂಲಭೂತ ಸೌಕರ್ಯದ ಕಡೆ ವಿಶೇಷವಾದ ಗಮನ ಕೊಡ್ತಾರೆ ಅಂಥವ್ರನ್ನ ಕಾರ್ಪೊರೇಟರ್ ಮಾಡಿದ್ರೆ ನಿಮಗೂ ಕೂಡ ಅನುಕೂಲ, ನಮಗೂ ಕೂಡ ಅನುಕೂಲ. ಯಾರೋ 5 ವರ್ಷಕ್ಕೆ ಒಂದು ಸಾರಿ ಬರ್ತಕ್ಕಂಥದ್ದು, ಆಕಾಶ ಇಳಿಸ್ತೀನಿ ಭೂಮಿ ಮೇಲೆ ಇಳಿಸ್ತೀನಿ ಅಂತಕ್ಕಂಥದ್ದು ಇದ್ಯಾವುದು ಕೂಡ ಇತ್ತೀಚೆಗೆ ಆಗೋದಿಲ್ಲ. ನಿಮಗೆಲ್ಲ ಮಾಹಿತಿ ಇರ್ತದೆ. ಯಾರನ್ನ ಈ ಭಾಗದಲ್ಲಿ ಆಯ್ಕೆ ಮಾಡಿದ್ರೆ ಈ ಭಾಗ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗ್ತದೆ. ನಾವ್ಯಾರಿಗೆ ಅವ್ರಿಗೆ ಸರ್ಕಾರದಿಂದ ಏನೆಲ್ಲ ಅನುದಾನ ತರ್ಬೋದು, ಅವ್ರಿಗೆಲ್ಲ ಏನು ಸಪೋರ್ಟ್ ಮಾಡ್ಬೋದು ಅಂತಕ್ಕಂಥದ್ದು ಕೂಡ ತಮಗೆಲ್ಲ ಗೊತ್ತಿದೆ. ಅದರಿಂದ ಮುಂದಿನ ಆಗಸ್ಟ್ ಒಳಗಡೆ ಈ ಚುನಾವಣೆ ಆಗ್ತದೆ. ಒಬ್ಬ ಸರಿಯಾದ ಕಾರ್ಪೊರೇಟರ್ನ ಆಯ್ಕೆ ಮಾಡಿದ್ರೆ ಅವ್ರ ಮುಖಾಂತರ ಇನ್ನೂ ಹೆಚ್ಚಿನ ಈ ಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಕೂಡ ನಮಗೂ ಕೂಡ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನೇ ಸಂದರ್ಭದಲ್ಲಿ ಹೇಳಿ, ತಾವೇನೇನು ಮಾಹಿತಿ ಕೊಟ್ಟಿದ್ದೀರಿ ಅದು ಬೆಸ್ಕಾಂ, BWSSB ಮತ್ತು ಕಾರ್ಪೊರೇಷನ್ ಅವರೆಲ್ಲರೂ ಕೂಡ ನಾನು ಮತ್ತೊಮ್ಮೆ ಇನ್ನೊಂದು ಸಾರಿ ಅವರಿಗೆ ರಿವ್ಯೂ ಮಾಡಿ ಏನು ಕೆಲಸ ಆಗಬೇಕು ಅಂತಕ್ಕಂಥದ್ದನ್ನು ಕೂಡ ನಾನು ಕೂಡ ಫಾಲೋ ಅಪ್ ಮಾಡ್ತೀನಿ. ಭಾಳ ಅಚ್ಚುಕಟ್ಟಾಗಿ ಈ ಪೂಜೆಗೆ ವ್ಯವಸ್ಥೆ ಮಾಡಿದ್ದಾರೆ ಮಿಸ್ಟರ್ ಸುರೇಶ್ ಮತ್ತು ಅವರ ಟೀಮ್. ಭಾಳ ಶ್ರಮ ಹಾಕ್ತಾರೆ ಸುರೇಶ್ ಅವರು, ಗಮನಕ್ಕೆ ತರ್ತಾ ಇರ್ತಕ್ಕಂಥದ್ದು ಕೂಡ ಏನೇನು ಪ್ರಾಬ್ಲಮ್ಸ್ ಇದೆ
ಅದನ್ನ ನೇರವಾಗಿ ಹೇಳ್ತಕ್ಕಂಥ ಜನ ಮಾಡ್ತಾರೆ. ಆ ಕೆಲಸ ಮಾಡಿಸ್ಕೊಳ್ತಕ್ಕಂಥ ಚಾಕಚಕ್ಯತೆ ಕೂಡ ಅವ್ರಿಗಿದೆ. ಅದರಿಂದ ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅನೇಕ ಮುಖಂಡರುಗಳು ಕೂಡ ಈ ಮುನೇಶ್ವರ ಬಡಾವಣೆಗೆ ಏನೇನು ಮೂಲಭೂತ ಸೌಕರ್ಯ ಆಗಬೇಕು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಮಸ್ಕಾರ, ಒಳ್ಳೆಯದಾಗಲಿ.